ಏನ್ ಬೇಕಾದ್ರೂ ನಡೆಯಬಹುದೆಂಬ ಮಾತಿಗೆ ನೆರಳಿನ ರೂಪದಲ್ಲಿ ಹಿಂಬಾಲಿಸುತ್ತಿದ್ದ ಆ ಮಹಿಳೆಯು ಮಾತನಾಡಲು ಆರಂಭಿಸಿದ್ದು ತಾನು ಯಾರೆಂದು ಹೇಳಿದ್ದು. ಆಕೆಯಿಂದ ಊಹೆಗೂ ಮೀರಿದ ಅಚ್ಚರಿಗಳು ಎದುರಾಗಲು ನಿಂತದ್ದು. ಅಂತಹ ಅಚ್ಚರಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹೀಗೂ ಉಂಟೆ. ಕಡು ಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದ ಕುಟುಂಬದ ನೆರವಿಗೆ ನಿಂತ ಆ ಮಹಿಳೆಯಿಂದ ಎದುರಾಗುತ್ತಿರುವ ಊಹೆಗೂ ನಿಲುಕದ ಅಚ್ಚರಿಗಳೇನು? ಈ ಮುಂಬೈ ನಗರದಲ್ಲಿ ಅಂದು ಒಂದು ವಿಚಿತ್ರ ಎದುರಾಯಿತು, ಒಂದು ಆಘಾತ ಎದುರಾಗಿಬಿಟ್ಟಿತು. ಅಂತಹ ವಿಚಿತ್ರವೇನೋ ಆಘಾತವೇನೆಂಬ ಪ್ರಶ್ನೆಗಳಿಗೆ ಉತ್ತರ ಆ ಯುವ ಕ್ರೀಡಾಪಟು. ಆತ ಉದಯೋನ್ಮುಖ ಫುಟ್ಬಾಲ್ ಕ್ರೀಡಾಪಟು. ಆತ ಮುಂಬೈನ ಜಿಮ್ಖಾನಾ ಫುಟ್ಬಾಲ್ ತಂಡದ ಕ್ರೀಡಾಪಟು. ಫುಟ್ಬಾಲ್ ಕ್ರೀಡೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಲು ನಿಂತ ಆ ಹುಡುಗನಿಗೂ ಕರ್ನಾಟಕದ ನಂಟಿದೆ. ಅದು ಹೇಗೆ ಅಂದ್ರೆ, ಆತ ಸಿಲ್ಲಿಲಲ್ಲಿ ಸೀರಿಯಲ್ ಖ್ಯಾತಿಯ ಸುನೇತ್ರ ಪಂಡಿತ್ ರವರ ಸ್ವಂತ ಅಕ್ಕನ ಮಗ. ನನ್ನ ಮಗ ಇವತ್ತು ನಡಿಬೇಕು ಅಷ್ಟೇ, ನೀನು ಅದೇನು ಮಾಡ್ತೀವ ಮಾಡು. ಸ್ವಂತ ಅಕ್ಕ, ನನ್ನ ಒಡ ಹುಟ್ಟಿದ ಅಕ್ಕನ ಮಗ, ತುಂಬ ಒಳ್ಳೆ ಮಗು, ಟೀನೇಜ್ ಅಂತಾರಲ್ಲ ವಯಸ್ಸು, ಒಂದು 16-17 ಪುನಗಾಡ್ತಾನವನು. ಸೊ ತುಂಬ ದೊಡ್ಡ ಪ್ಲೇಯರ್ ಅವನು. ಮುಂಬೈನ ಜಿಮ್ಖಾನಾ ಫುಟ್ಬಾಲ್ ತಂಡದ ಆಟಗಾರರಾಗಿರುವ ಇವರ ಅಕ್ಕನ ಮಗನಿಗೆ ಅಂದು ಮುಂಬೈನಲ್ಲಿ ಆಗಿದ್ದೇನೆಂಬ ಪ್ರಶ್ನೆಗಳಿಗೆ ಉತ್ತರವಿದೆ, ಒಂದು ಕ್ರೌರ್ಯವಿದೆ. ಅಂದು ಸುನೇತ್ರ ಪಂಡಿತ್ ರವರ ಅಕ್ಕನ ಮಗ ಮುಂಬೈನ ಆ ಫುಟ್ಬಾಲ್ ಗ್ರೌಂಡ್ನಲ್ಲಿ ಫುಟ್ಬಾಲ್ ಪ್ರಾಕ್ಟೀಸ್ ಮಾಡುತ್ತಿರುವಾಗ ಒಂದು ಮೂಲೆಯನ್ನ ಸೇರಿದ ಬಾಲ್ ಅನ್ನ ತರಲು ಆತ ಮುಂದಾದಾಗ ಡ್ರಗ್ಸ್ ಸೇವನೆ ಮಾಡುತ್ತಿದ್ದ ಕೆಲ ಯುವಕರು ಎದುರಾದರು. ಡ್ರಗ್ಸ್ ಸೇವನೆ ಮಾಡುತ್ತಿದ್ದ ಆ ಹುಡುಗರ ತಂಡವು ಬಾಲನ್ನು ಎತ್ತಿಕೊಂಡು ಚೇಷ್ಟೆ ಮಾಡಲು ಆರಂಭಿಸಿತು. ಸುನೇತ್ರ ಪಂಡಿತ್ರ ಅಕ್ಕನ ಮಗನ ಜೊತೆಗೆ ಮಾತಿಗೆ ಮಾತು ಬೆಳೆಸಿದ್ರು. ನೆಲಕ್ಕುರುಳಿಸಿ ಹೊಡೆಯಲು ನಿಂತರು. ಒಂದು ಕಲ್ಲು ಚಪ್ಪಡಿಯನ್ನ ತಲೆಯ ಮೇಲೆ ಹಾಕಿಬಿಟ್ರು. ತಲೆಯ ಅರ್ಧ ಚಿಪ್ಪೆ ಆಚೆಗೆ ಬಂದು ಬಿಟ್ಟಿತು. ಸೊ ತುಂಬ ದೊಡ್ಡ ಪ್ಲೇಯರ್ ಅವನು. ಯಾರೋ ಡ್ರಗ್ ಸೇವನೆ ಮಾಡಿದಂಥ ಕಿಡಿಗೇಡಿಗಳು ಅವನ ತಲೆ ಮೇಲೆ ಚಪ್ಪಡಿ ಕಲ್ಲೆ ತಾಕ್ಬಿಟ್ಟಿದ್ದಾರೆ. ಬಾಲಿಂಗ್ ಎತ್ಕೊಳಕ್ ಹೋದಾಗ ಏನೋ ಮಾತುಕತೆ ಬಂದಾಗ ಕಲ್ಲನ್ನ ತೆಗೆದು ಒಂದು ತಲೆ ಮೇಲೆ ಹಾಕ್ಬಿಟ್ಟಿದ್ದಾರೆ. ಇದು ಮುಂಬೈ ನಗರದಲ್ಲಾಗಿರೋದು. ಮುಂಬೈಲಿ ಒಂದು ದೊಡ್ಡ ಸುದ್ದಿ ಆಗಿದೆ ಇದು. ಎಲ್ಲಿ ಕಲ್ಲು ಬಿತ್ತು ಆ ಚಿಪ್ಪೆ ಆಚೆ ಬಂದ್ಬಿಡ್ತು. ದ ಎಂಟೈರ್ ಸ್ಕಲ್ದು ಚಿಪ್ ಆಚೆ ಬಂದ್ಬಿಡ್ತು. ಇಲ್ಲ ಕೈ ಬಿಟ್ಟು ಹೋಗ್ತಾ ಇದ್ದಾನಲ್ಲ ಅನ್ನೋ ಒಂದು ಭಯ ನಮ್ಗೆಲ್ಲರಿಗೂ, ಇಡೀ ಕುಟುಂಬಕ್ಕೆ ಆತಂಕ. ಆ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ನನ್ನ ಸ್ನೇಹಿತೆ ವೇದ, ಬಾ ನೀನು ಇಲ್ಲಿ. ವೈದ್ಯರು ಮೆದುಳಿನ ಆಪರೇಷನ್ ಮಾಡಿದ್ರು. ಆದ್ರೆ ಈಗಲೇ ಏನನ್ನು ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟರು.
ಮುಂದೆ ಕೈಕಾಲುಗಳು ಅಲುಗಾಡಿಸಲು ಆಗದೇ ಇರಬಹುದು, ಪ್ರತಿಕ್ರಿಯಿಸಲು ಆಗದೇ ಇರಬಹುದೆಂಬ ವೈದ್ಯಲೋಕದ ಮಾಹಿತಿಯು ಕುಟುಂಬವನ್ನ ಆತಂಕದಲ್ಲಿ ಮುಳುಗಿಸಿತು. ಇಂತಹ ಸಮಯದಲ್ಲಿ ಸ್ನೇಹಿತೆ ವೇದಾರವರು ಸುನೇತ್ರ ಪಂಡಿತ್ರವರಿಗೆ ಒಂದು ಸಲಹೆ ನೀಡಿದ್ರು. ಆ ಸಲಹೆಯೇ ನೀವು ಆ ಮಂದಿರಕ್ಕೆ ಹೋಗಿರೆಂಬುದು. ಇನ್ನು ಆ ಮಂದಿರವಾದರೂ ಯಾವುದು ಅಂದ್ರೆ, ತಿಪ್ಪೆ ಇದ್ದಂತಹ ಜಾಗದಲ್ಲಿ ನಿರ್ಮಾಣವಾದ ಇಂಜಿನಿಯರ್ ಬಸವರಾಜಯ್ಯನವರಿಗೆ ಪ್ರತ್ಯಕ್ಷವಾಗಿ ಶಕ್ತಿ ಮಾತೆಯು ಕಾಣಿಸಿಕೊಂಡಂತಹ ಆ ಮಂದಿರಕ್ಕೆ. ಇನ್ನು ಸ್ನೇಹಿತೆ ವೇದಾರವರು ನೀಡಿದಂತಹ ಸಲಹೆಯಂತೆ ಆ ಮಂದಿರಕ್ಕೆ ಹೋಗಿ ಆ ಶಕ್ತಿ ಮಾತೆಯ ವಿಗ್ರಹದ ಮುಂದೆ ನಿಂತು ಕಣ್ಣೀರಿಟ್ಟು ನನ್ನ ಮಗನನ್ನ ಉಳಿಸಿಕೊಡಿರೆಂದು ಸುನೇತ್ರ ಪಂಡಿತ್ರವರು ಬೇಡಲು ನಿಂತ ನಂತರ ಒಂದು ಚಕಿತ ಎದುರಾಗಲು ಆರಂಭಿಸಿತು. ಆ ಚಕಿತವೇ ಐಸಿಯುನಲ್ಲಿದ್ದ ಸುನೇತ್ರರವರ ಅಕ್ಕನ ಮಗನು ಪ್ರತಿಕ್ರಿಯಿಸಲು ಆರಂಭಿಸಿತು. ಕೆಲ ದಿನಗಳ ನಂತರ ನಡೆದಾಡಲು ಆರಂಭಿಸಿತು. ಇಂದು ಆತ ದೊಡ್ಡ ಕಂಪನಿಯೊಂದರಲ್ಲಿ ಒಂದು ಜವಾಬ್ದಾರಿಯುತ ಕಾರ್ಯವನ್ನ ನಿರ್ವಹಿಸುತ್ತಿರುವುದು. ಹೇಳ್ತಾ ಇರೋ ಒಂದು ಇದರಲ್ಲೇ ನಮ್ಗೆ ಆ ವೈಬ್ರೇಷನ್ ಬಂದ್ಬಿಡುತ್ತೆ. ಆವತ್ತಿಂದ ಇಲ್ಲಿವರೆಗೂ ಒಂದು ಏನೋ ಒಂದು ಪಾಸಿಟಿವ್ ಆಯ್ತು ನನಗೆ. ಈಗ ಅವ್ನು ಡಿಗ್ರಿ ಅದಾದ್ಮೇಲೆ ಅವ್ನು ಡಿಗ್ರಿ ಮುಗಿಸ್ತಾ ಒಂದು ಒಳ್ಳೆ ಕಂಪನಿಯಲ್ಲಿ, ವರ್ಗೋ ಅಂತ ಒಂದು ದೊಡ್ಡ ಕಂಪನಿನಲ್ಲಿ, ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ ದೊಡ್ಡ ಹುದ್ದೆನಲ್ಲಿದ್ದಾನೆ. ಇನ್ನು ಇವರ ತಾಯಿಯವರು ಎಷ್ಟೇ ಕಷ್ಟ ಎದುರಾದರೂ ತಾವು ಭಕ್ತಿಯಿಂದ ಪೂಜಿಸುತ್ತಿದ್ದ ಆ ಮಾತೆಯನ್ನ, ಮಗನನ್ನ ಆವರಿಸಿರುವ ವಿಚಿತ್ರತೆಗೆ ಕಾರಣ ಏನೆಂಬುದನ್ನ ತಿಳಿಯುವಂತಾಗಬೇಕೆಂದು ಬೇಡಿದ ದಿನ ಗಂಗರಾಜು ಅವರಿಗೆ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಕನಸಲ್ಲಿ 3 ಶಕ್ತಿಗಳು ಒಂದಾಗುವಂತಹ ದೃಶ್ಯವು ಕಾಣಿಸಿಕೊಂಡಿತು. ಇನ್ನು ಮಾರನೇ ದಿನ ಗಂಗರಾಜು ಸ್ವಾಮಿಯವರ ತಾಯಿಯವರಿಗೆ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಆ ಮಹಿಳೆ ಯಾರೆಂಬುದು ತಿಳಿದು ಬಿಟ್ಟಿತ್ತು. ನಾನು ನಿಮ್ಮೊಂದಿಗೆ ಸದಾ ಇರುತ್ತೇನೆಂದು ಹೇಳಿದ್ದು, ಇನ್ನು ನೀವು ಯಾವುದಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ ಅಂತ ವಾಗ್ದಾನ ಮಾಡಿದ್ದು, ಕಷ್ಟವೆಂದು ಬರುವ ಜನರ ಕಷ್ಟಗಳನ್ನು ಪರಿಹರಿಸುತ್ತೇನೆಂದು ಹೇಳಿದ್ದು. ಇನ್ನು ಅಂತಹ ವಾಗ್ದಾನ ನೀಡಿದ್ದಾದ್ರೂ ಯಾರು ಅಂದ್ರೆ, ಆ ಮಹಿಳೆಗೆ ಆವಾಹನೆಯ ನಂತರ ಸುಪ್ತಾವಸ್ಥೆಯನ್ನ ತಲುಪಿದ ಗಂಗರಾಜು ಸ್ವಾಮಿಯವರು. ಇನ್ನು ಗಂಗರಾಜು ಸ್ವಾಮಿಯವರನ್ನ ಆವಾಹಿಸಿದಂತಹ ಇದೀಗ ಊಹೆಗೂ ನಿಲುಕದ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಆ ಮಹಿಳೆಯಾದರೂ ಯಾರು ಅಂದ್ರೆ, ಗಂಗರಾಜು ಸ್ವಾಮಿಯವರ ತಾಯಿಯವರು ಭಕ್ತಿಯಿಂದ ಆರಾಧಿಸುತ್ತಿದ್ದ ಆ ಶಕ್ತಿ ಮಾತೆ. ಇನ್ನು ಅಂತಹ ಚಕಿತವು ಎದುರಾದ ನಂತರ ಗಂಗರಾಜು ಸ್ವಾಮಿಯವರ ತಾಯಿಯವರು ಆ ಶಕ್ತಿ ಮಾತೆಯನ್ನ ಕಳಸದಲ್ಲಿ ಬಂದು ಕೂರಲು ಕೋರಿಕೊಂಡ ನಂತರ, ಆ ಕಳಸವನ್ನ ಭಕ್ತಿಯಿಂದ ಆರಾಧಿಸಲು ನಿಂತ ನಂತರ ಕಳಸದಲ್ಲಿನ ಶಕ್ತಿ ಮಾತೆಯಿಂದ ಊಹೆಗೂ ನಿಲುಕದ ಅಚ್ಚರಿಗಳು ಎದುರಾಗಲು ಆರಂಭಿಸಿದವು. ಅವರು ಸಾಫ್ಟ್ವೇರ್ ಇಂಜಿನಿಯರ್.
ಯಾವ ವಿಸ್ಮಯಗಳನ್ನು ನಂಬದ ಅವರ ಜೀವನದಲ್ಲಿ ಊಹೆಗೂ ನಿಲುಕದ ಒಂದು ಚಕಿತ ಎದುರಾಗಿ ಬಿಟ್ಟಿತ್ತು. ಅಂತಹ ಚಕಿತವನ್ನು ಕಂಡಂತಹ ಆ ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಯಾರು ಅಂದರೆ ಪದ್ಮಾವತಿ. ನಿಮಗೆ ಎದುರಾದ ಆ ಚಕಿತವಾದರೂ ಏನು ಅನ್ನುವ ಪ್ರಶ್ನೆಗಳಿಗೆ ಪದ್ಮಾವತಿಯವರಿಂದ ಬಂದಂತಹ ಉತ್ತರವೇನು ಅಂದರೆ, ಸರ್, ಆಕೆ ನಮ್ಮ ಮಾವನ ಮಗಳು. ನಮ್ಮ ಮಾವನ ಮಗಳು ಚಂದದ ಹುಡುಗಿ, ಒಳ್ಳೆಯ ಹೃದಯವುಳ್ಳ ಹುಡುಗಿ. ಆಕೆಯು ಸಹ ಒಂದು ಪ್ರತಿಷ್ಠಿತ IT ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಳೆ. ಅಂತಹ ಯುವತಿಗೆ ಒಂದು ವಿಚಿತ್ರ ಎದುರಾಗಿ ಬಿಟ್ಟಿತ್ತು. ಹಾಗೆ ಎದುರಾದ ವಿಚಿತ್ರವೇ ಆಕೆ ಏಕಾಏಕಿ ದಪ್ಪವಾಗಿ ಬಿಟ್ಟಿತ್ತು. ಇಡೀ ದೇಹ ಊದಿಕೊಂಡು ಬಿಟ್ಟಿತ್ತು. ಚರ್ಮವೆಲ್ಲ ಕೆಂಪಾಗಿ ಬಿಟ್ಟಿತ್ತು. ಉಸಿರಾಟದಲ್ಲಿ ಅತೀವ ಸಮಸ್ಯೆ ಎದುರಾಗಿತ್ತು. ವೈದ್ಯರು ಆಗೋದಿಲ್ಲ ಅಂತ ಹೇಳಿಬಿಟ್ಟಿತ್ತು. ಮಿತಿ ಮೀರೋ ಡಾಕ್ಟರ್ ಸೆಡ್ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಪ್ರಾಬ್ಲಿ ಇಂಡೈರೆಕ್ಟಾಗಿ ಹೇಳಿದ್ರು ನಥಿಂಗ್ ಕ್ಯಾನ್ ಬಿ ಡನ್ ಅಷ್ಟೇ. ಯು ಗೈಸ್ ಸಿ ವಾಟ್ ಯು ವಾಂಟ್ ಟು ಡೂ, ಇಟ್ಕೋತೀರಾ, ಮನೆ ಕರ್ಕೊಂಡು ಹೋಗ್ತಾರಾ ಏನು ಅಂತಂದ್ರು. ಇಡೀ ಮನೆ ಮಂದಿ ರೋಧಿಸಲು ನಿಂತರು. ಅಂತಹ ಸಮಯದಲ್ಲಿ ಪದ್ಮಾವತಿಯವರಿಗೆ ಓರ್ವರು ಒಂದು ಸಲಹೆ ನೀಡಿದ್ರು. ಆ ಸಲಹೆಯೇ ವಿಸ್ಮಯಕಾರಿ ರೀತಿಯಲ್ಲಿ ಗಂಗರಾಜು ಸ್ವಾಮಿಯವರ ಮನೆಗೆ ಬಂದಂತಹ ಆ ಶಕ್ತಿ ಮಾತೆ. ಪದ್ಮಾವತಿಯವರು ಆ ಶಕ್ತಿ ಮಾತೆಯ ಮುಂದೆ ನಿಂತು ಸಮಸ್ಯೆಯನ್ನ ಹೇಳಿಕೊಂಡಾಗ ಆ ಮಾತೆಯಿಂದ ಒಂದು ಉತ್ತರವು ಸಿಕ್ಕಿತು. ಆ ಉತ್ತರವೇ ಇನ್ನು 1 ಗಂಟೆ ಮಾತ್ರ ಸಮಯವಿದೆ ಅಂತ ಹೇಳಿದ್ದು. ಆ ಯುವತಿಯ ದೇಹದೊಳಗೆ ಓರ್ವ ಪುರುಷನ ಪ್ರೇತಾತ್ಮವು ಸೇರಿಕೊಂಡಿದೆ ಅನ್ನೋದು. ಆಕೆಯ ದೇಹದಲ್ಲಿ ಓರ್ವ ಪುರುಷನ ಪ್ರೇತಾತ್ಮ ಸೇರಿಕೊಂಡಿದೆ. ನಾನು ಕೊಡುವ ನಿಂಬೆಹಣ್ಣನ್ನ 1 ಗಂಟೆಯೊಳಗೆ ಆಕೆಗೆ ಮುಟ್ಟಿಸಬೇಕು, ಹಾಗಾದ್ರೆ ಮಾತ್ರ ಆಕೆ ಬದುಕುಳಿಯುತ್ತಾಳೆಂಬ ವಾಗ್ದಾನವೂ ಸಿಕ್ಕಿತು. ಆಮೇಲೆ ಇಲ್ಲಿ ಬಂದು ಅಮ್ಮನ ಕೇಳಿದಾಗ, ಅಮ್ಮ ಏನಿದ್ದು, ನೀವೇ ಕಾಪಾಡಬೇಕು, ದಾರಿ ತೋರಿಸ್ಲೇಬೇಕು ಅಂದಾಗ ಬಾಳ್ಕೆ ಮಿತಿ ಮೀರೋ ಹೋಗಿದೆ. ಬಟ್ 1 ಗಂಟೆ ಕಾಲ ಇದೆ. 1 ಗಂಟೆ ಕಾಲಲ್ಲಿ ನೀನು ಇಲ್ಲಿಂದ ಹೋಗಿ ಒಂದು ನಿಂಬೆಹಣ್ಣು ಕೊಡ್ತೀನಿ, ಆ ನಿಂಬೆಹಣ್ಣು ತೊಗೊಂಡು ಹೋಗಿ ಅಮ್ಮನ ಹಾಸ್ಪಿಟ್ಲಲ್ಲಿ ಬಾಳ್ಕೆಗೆ ಇದು ಮಾಡಿಬಿಟ್ಟು ನಿಂಬೆಹಣ್ಣು ಹೊಡಿ ನೀನು, ಅವಾಗ ನಂಗೆ ದಾರಿ ಸಿಗತ್ತೆ ಮಾಡೋದಕ್ಕೆ ಅಂತಂದರು. ವೆನ್ ಡೀಟೇಲ್ ಹೋದಾಗ ಆಮೇಲೆ ಅಮ್ಮನ ಕೇಳಿದಾಗ ಶಿ ವಾಸ್ ಪೊಸೆಸ್ಡ್ ಬೈ ಅ ಮೇಲ್ ಸ್ಪಿರಿಟ್. ಶಕ್ತಿ ಮಾತೆಯಿಂದ ಸಿಕ್ಕಿದಂತಹ 1 ಗಂಟೆಯೊಳಗೆ ತಲುಪಿಸಬೇಕೆಂದು ಹೇಳಿದ ನಿಂಬೆ ಹಣ್ಣನ್ನು ಹಿಡಿದು ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಆಸ್ಪತ್ರೆಯ ಕಡೆಗೆ ಸಾಗಿದರು ಪದ್ಮಾವತಿ. ವೇಗವಾಗಿ ಆಸ್ಪತ್ರೆಯತ್ತ ಧಾವಿಸಿದ ಪದ್ಮಾವತಿಯವರು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ, ಇನ್ನೇನು ಪ್ರಾಣ ಹೋಗುತ್ತೆಂದು ಹೇಳಲಾದ ತಮ್ಮ ಮಾವನ ಮಗಳ ಅಂಗೈಯನ್ನ ತೆರೆದು ಆ ನಿಂಬೆಹಣ್ಣನ್ನ ಇಟ್ಟರು. ಮಾವನ ಮಗಳ ಕೈಗೆ ನಿಂಬೆಹಣ್ಣನ್ನ ಇಟ್ಟು ತಮ್ಮ ಕೈಯಲ್ಲಿ ಅದುಮಿ ಹಿಂಡಿದ ನಂತರ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಆಕೆ ಜೋರಾಗಿ ಕಿರುಚಾಡಲು ಆರಂಭಿಸಿದ್ದು. ಆಕೆ ಕಿರುಚಾಡಲು ನಿಂತ ನಂತರ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಆಕೆಯ ದೇಹದಿಂದ ಏನೋ ಹೋದಂತಾಗಿತ್ತು. ಅಂತಹ ಚಕಿತ ಎದುರಾದ ನಂತರ ಮತ್ತೊಂದು ಚಕಿತ ಎದುರಾಯಿತು. ಆ ಚಕಿತವೇ ಆಕೆ ಏಕಾಏಕಿ ಎದ್ದು ಕುಳಿತಿದ್ದು. ನನ್ನನ್ನ ಮನೆಯಲ್ಲಿ ಕರೆಯುವ ಹೆಸರನ್ನ ಹಿಡಿದು, ಪೂಜಾ, ಐ ಆಮ್ ಫೈನ್, ಲೆಟ್ಸ್ ಗೋ ಅಂತ ಹೇಳಿತು. ಮಾರನೇ ದಿನವೇ ರಿಪೋರ್ಟ್ ನಾರ್ಮಲ್ ಅಂತ ಬಂದದ್ದು. ಆನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು. ಭಕ್ತರ ಜೀವನದಲ್ಲಿ ಊಹೆಗೂ ಮೀರಿದ ಚಕಿತಗಳನ್ನ ಎದುರಾಗಿಸುತ್ತಿರುವ ಆ ಶಕ್ತಿ ಮಾತೆಯಾದ್ರೂ ಯಾರು? ಆ ಮಂದಿರ ಇರೋದೆಲ್ಲಿ? ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ 10:30ಕ್ಕೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಮಸ್ಕಾರ.
ಇವತ್ತು ನಮ್ಮ ಮುಂದಿರೋ ಮಾಹಿತಿಗಳು ನಾವೆಲ್ಲರೂ ದಿನನಿತ್ಯ ನಂಬಿರುವ ಲಾಜಿಕ್ ಅಂದ್ರೆ ಆ ತರ್ಕಬದ್ಧ ಆಲೋಚನೆಗಳನ್ನೇ ದೊಡ್ಡ ಮಟ್ಟದಲ್ಲಿ ಪರೀಕ್ಷೆಗೆ ಒಡ್ಡುತ್ತೆ. ಖಂಡಿತ ಇವತ್ತಿನ ಕಂಟೆಂಟೇ ಸ್ವಲ್ಪ ಹೆವಿ ಆಗಿದೆ. ಹೌದು. ಅಂದ್ರೆ ಈ ವಿಜ್ಞಾನ, ಟೆಕ್ನಾಲಜಿ, ಮೆಡಿಕಲ್ ಸೈನ್ಸ್ ಇವೆಲ್ಲವೂ ಕೈಚೆಲ್ಲಿದಾಗ ಏನಾಗುತ್ತೆ ಅನ್ನೋ ಟಾಪಿಕ್ ಅಲ್ವಾ? ಎಕ್ಸಾಕ್ಟ್ಲಿ. ಭರವಸೆಯೇ ಇಲ್ಲದ ಟೈಮಲ್ಲಿ ಮನುಷ್ಯನ ನಂಬಿಕೆ ಮತ್ತು ನಮ್ಗೆ ಕಾಣದ ಕೆಲವು ಅತೀಂದ್ರಿಯ ಶಕ್ತಿಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದನ್ನ ಈ ಸೋರ್ಸಸ್ ನಮ್ಗೆ ತೋರಿಸ್ಕೊಡುತ್ತೆ. ನಿಜ. ಸರಿ, ಇದನ್ನ ಬಿಡಿಸಿ ನೋಡೋಣ. ಈ ಕಥೆಗಳಲ್ಲಿರೋ ತೀವ್ರತೆ, ಮನುಷ್ಯ ಎದುರಿಸುವ ಅಸಹಾಯಕತೆ ಮತ್ತು ದಿಢೀರ್ ಮಾಡಿಯೋ ಮಿರಾಕಲ್ಸ್ ನಿಜಕ್ಕೂ ದಂಗಾಗ್ಸೋತೆ. ಹೌದು, ಇದು ತುಂಬಾನೇ ಸೆನ್ಸಿಟಿವ್ ಮತ್ತೆ ಅಷ್ಟೇ ಕುತೂಹಲ ಮೂಡಿಸುವಂತ ಟಾಪಿಕ್. ಇಲ್ಲಿ ಗಮನಿಸಬೇಕಾದ ರೋಚಕ ಸಂಗತಿ ಎಂದ್ರೆ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಉದ್ದೇಶ ಕೇವಲ ಈ ಪವಾಡಗಳನ್ನ ಕಣ್ಣುಮುಚ್ಚಿ ಒಪ್ಕೊಳ್ಳೋದಲ್ಲ. ಕರೆಕ್ಟ್. ಬದಲಾಗಿ ಈ ಮೂಲಗಳಲ್ಲಿ ಹೇಳಿರುವ 3 ಬೇರೆ ಬೇರೆ ವ್ಯಕ್ತಿಗಳ ಕಥೆಗಳು ಹೇಗೆ ಒಂದೇ ಅತೀಂದ್ರಿಯ ಶಕ್ತಿಯ ಸುತ್ತ ಹೆಣೆದ್ಕೊಂಡಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಹ್ಯೂಮನ್ ಸೈಕಾಲಜಿಯನ್ನ ಡಿಕೋಡ್ ಮಾಡೋದು ಇಲ್ಲಿನ ಪ್ರಮುಖ ಅಧ್ಯಯನ. ಹೌದು, ಮನುಷ್ಯನಿಗೆ ದಿಕ್ಕೆ ತೋಚದಂತ ಕಷ್ಟ ಬಂದಾಗ ಆತ ಆಧಾರ ಹುಡುಕೊಂಡು ಹೋಗೋ ರೀತಿ ಇದೆಯಲ್ಲ, ಅದು ವಿಜ್ಞಾನದ ಬಾಗಿಲು ಮುಚ್ಚಿದಾಗ ನಂಬಿಕೆಯ ಸಾಮ್ರಾಜ್ಯ ಹೇಗ್ ಓಪನ್ ಆಗುತ್ತೆ ಅನ್ನೋದೇ ಇಲ್ಲಿನ ಹೈಲೈಟ್. ಖಂಡಿತ. ಹಾಗಾದ್ರೆ ತಡ ಮಾಡದೆ ಆ ಮೊದಲನೇ ಕಥೆಗೆ ಹೋಗೋಣ. ಶುರು ಮಾಡೋಣ. ಈ ಘಟನೆ ನಡೆಯೋದು ಮುಂಬೈನ ಒಂದು ಜನನಿಬಿಡ ಪ್ರದೇಶದಲ್ಲಿ. ಓಕೆ. ಕಿರುತೆರೆಯಲ್ಲಿ ಅಂದ್ರೆ ಆ ಸಿಲ್ಲಿಲಲ್ಲಿ ಧಾರಾವಾಹಿ ಮೂಲಕ ನಮ್ಗೆಲ್ಲಾ ಚಿರಪರಿಚಿತರಾಗಿರೋ ನಟಿ ಸುನೇತ್ರ ಪಂಡಿತ್ ಅವರು ತಾನೆ? ಹೌದು, ಸುನೇತ್ರ ಪಂಡಿತ್ ಅವರ ಸ್ವಂತ ಅಕ್ಕನ ಮಗನ ಕಥೆ ಇದು. ಆ ಹುಡುಗನಿಗೆ ಕೇವಲ 16-17 ವರ್ಷ ವಯಸ್ಸಷ್ಟೇ. ಹೋ, ತುಂಬಾನೇ ಚಿಕ್ಕ ವಯಸ್ಸು. ಲೈಫ್ ಜಸ್ಟ್ ಶುರುವಾಗ್ತಿರೋ ಟೈಮ್ ಅದು. ಹೌದು. ಜೊತೆಗೆ ಆತ ಮುಂಬೈ ಜಿಮ್ಖಾನಾ ಫುಟ್ಬಾಲ್ ತಂಡದ ಭರವಸೆಯ ಆಟಗಾರ ಕೂಡ ಆಗಿದ್ದ. ನ್ಯಾಷನಲ್ ಲೆವೆಲ್ನಲ್ಲಿ ಆಡ್ಬೇಕು ಅನ್ನೋ ದೊಡ್ಡ ಕನಸಿತ್ತು. ವಾವ್. ಒಂದು ದಿನ ಮೈದಾನದಲ್ಲಿ ಅವನು ಫುಟ್ಬಾಲ್ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಆಟದ ಚೆಂಡು ಆಕಸ್ಮಿಕವಾಗಿ ಒಂದು ಮೂಲೆಗೆ ಹೋಗ್ಬೀಳತ್ತೆ. ಅದನ್ನ ತರೋಕೆ ಅಂತ ಅವನು ಹೋದಾಗ ಅಲ್ಲಿ ಕೆಲವು ಡ್ರಗ್ಸ್ ವ್ಯಸನಿಗಳ ಗುಂಪು ಇರುತ್ತೆ. ಅವರು ಸುಮ್ನೆ ಆ ಚೆಂಡನ ಎತ್ಕೊಂಡು ಹುಡುಗನ್ ಜೊತೆ ಚೇಷ್ಟೆ ಮಾಡೋಕ್ ಶುರು ಮಾಡ್ತಾರೆ. ಇಂಥ ಸಣ್ಣಪುಟ್ಟ ಜಗಳಗಳು ಮುಂಬೈನಂಥ ಸಿಟಿಯಲ್ಲಿ ಕಾಮನ್. ಆದ್ರೆ ಅದು ವಿಕೋಪಕ್ಕೆ ಹೋಗೋದು ಬಹಳ ಬೇಗ ಅಲ್ವಾ? ಅದೇ ಆಗಿದ್ದು. ಮಾತಿಗೆ ಮಾತು ಬೆಳೆಯುತ್ತೆ. ಆ ವ್ಯಸನಿಗಳ ಗುಂಪು ಏಕಾಏಕಿ ಈ ಯುವಕನನ್ನ ನೆಲಕ್ಕೆ ಕೆಡವಿ ಮನಬಂದಂತೆ ಹೊಡೆಯೋಕ್ ಶುರು ಮಾಡ್ತಾರೆ. ಅಯ್ಯೋ. ಅಷ್ಟಕ್ಕೆ ನಿಲ್ಲಿಸ್ತ್ರೆ ಒಂದು ಮಾತಾಗುತ್ತಿತ್ತು. ಆದ್ರೆ ಅವರಲ್ಲೊಬ್ಬ ಅಲ್ಲೇ ಇದ್ದ ಒಂದು ದೊಡ್ಡ ಚಪ್ಪಡಿ ಕಲ್ಲನ್ನ ಎತ್ತಿ ಆತನ ತಲೆಯ ಮೇಲೆ ಹಾಕ್ಬಿಡ್ತಾನೆ. ಮೈ ಗಾಡ್. ಅದು ಎಷ್ಟು ಭೀಕರವಾಗಿತ್ತು ಅಂದ್ರೆ ಆತನ ತಲೆ ಬುರುಡಿಯ ಒಂದು ಭಾಗವೇ ಅಂದ್ರೆ ತಲೆ ಅರ್ಧ ಚಿಪ್ಪು ಆಚೆ ಬಂದ್ಬಿಟ್ಟಿತ್ತು. ಕೇಳೋಕೆ ಭಯ ಆಗುತ್ತೆ. ಹೌದು. ಮೆಡಿಕಲಿ ಹೇಳೋದಾದ್ರೆ ತಲೆಗೆ ಇಷ್ಟು ದೊಡ್ಡ ಪೆಟ್ಟಾದಾಗ ಬದುಕುಳಿಯ ಚಾನ್ಸಸ್ ಬಹಳ ಅಂದ್ರೆ ಬಹಳ ಕಮ್ಮಿ. ಬ್ರೈನ್ ಡ್ಯಾಮೇಜ್ ಆಗೋ ರಿಸ್ಕ್ ತುಂಬಾ ಇರುತ್ತೆ. ನೀವು ಹೇಳಿದು 100ಕ್ಕೆ 100 ಸತ್ಯ. ತಕ್ಷಣವೇ ಆತನನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಡಾಕ್ಟರ್ಸ್ ಎಮರ್ಜೆನ್ಸಿಯಾಗಿ ಮೆದುಳಿನ ಶಸ್ತ್ರಚಿಕಿತ್ಸೆ ಕೂಡ ಮಾಡ್ತಾರೆ. ಸರ್ಜರಿ ಆಯ್ತಾ? ಆಯ್ತು. ಆದ್ರೆ ಸರ್ಜರಿ ಆದ್ಮೇಲೆ ಡಾಕ್ಟರ್ಸ್ ಬಂದು ಹೇಳಿದ ಮಾತು ಇಡೀ ಫ್ಯಾಮಿಲಿನ ಆಘಾತಕ್ಕೆ ದೂಡುತ್ತೆ. ಏನು ಅಂತ ಹೇಳಿದ್ರು? ಹುಡುಗ ಬದುಕಿದ್ರೂ ಅವನು ಮುಂದೆಂದು ಯಾರಿಗೂ ರೆಸ್ಪಾಂಡ್ ಮಾಡಲ್ಲ, ಕೈಕಾಲುಗಳನ್ನ ಅಲುಗಾಡಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ವೈದ್ಯಕೀಯ ಲೋಕ ಸಂಪೂರ್ಣವಾಗಿ ಕೈಚೆಲ್ಲಿಬಿಡುತ್ತೆ. ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಮೆಡಿಕಲ್ ಸೈನ್ಸ್ ತನ್ನ ಲಿಮಿಟ್ ರೀಚ್ ಆದಾಗ ಏನಾಗುತ್ತೆ ಅನ್ನೋದು ಅರ್ಥ ಆಗುತ್ತೆ. ಎಕ್ಸಾಕ್ಟ್ಲಿ. ಇಷ್ಟೇ ಅಡ್ವಾನ್ಸ್ಡ್ ಯಂತ್ರಗಳಿರ್ಲಿ, ತಜ್ಞ ವೈದ್ಯರಿರ್ಲಿ, ಅವರತ್ರ ಒಂದು ಪ್ರೋಟೋಕಾಲ್ ಇರುತ್ತೆ. ಆ ಪ್ರೋಟೋಕಾಲ್ ಮೀರಿದ ಡ್ಯಾಮೇಜ್ ಆದಾಗ ಅವರು ನಮ್ಮಿಂದ ಏನೂ ಮಾಡೋಕ್ಕಾಗಲ್ಲ ಅಂತಾರೆ. ನಿಜ. ಆ ಕ್ಷಣದಲ್ಲಿ ರೋಗಿಯ ಫ್ಯಾಮಿಲಿ ಅನುಭವಿಸುವ ಆತಂಕ, ಆ ಹತಾಶೆ ಇದೆಯಲ್ಲ, ಅದು ಮನುಷ್ಯನನ್ನ ಶೂನ್ಯಕ್ಕೆ ತಳ್ಳುತ್ತೆ. ಅದೇ ಶೂನ್ಯತೆಯೇ ಪರ್ಯಾಯ ಮಾರ್ಗಗಳನ್ನ ಹುಡುಕುವಂತೆ ಮಾಡುತ್ತೆ ಅಲ್ವಾ? ಹೌದು. ಸೈನ್ಸ್ ಬೇಡ, ಬೇರೆ ಯಾವುದಾದ್ರೂ ಪವಾಡ ನಡೆದು ನನ್ನ ಮಗ ಬದುಕ್ಬಾರ್ದ ಅನ್ನೋ ಹಂಬಲ ಶುರುವಾಗುತ್ತೆ. ಇದು ಬದುಕಿಗಾಗಿ ಹೋರಾಡುವ ಮನುಷ್ಯನ ಸಹಜವಾದ ಮಾನಸಿಕ ಪ್ರತಿಕ್ರಿಯೆ. ಕರೆಕ್ಟ್. ಅದೇ ಹತಾಶೆಯ ಸ್ಥಿತಿಯಲ್ಲೇ ಕಥೆಗೊಂದು ಅನಿರೀಕ್ಷಿತ ತಿರುವು ಸಿಗುತ್ತೆ. ಓಕೆ. ಆಸ್ಪತ್ರೆಯ ಐಸಿಯುನಲ್ಲಿ ಹುಡುಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರ್ತಾನೆ. ಆ ಟೈಮಲ್ಲಿ ಸುನೇತ್ರ ಪಂಡಿತ್ ಅವರ ಸ್ನೇಹಿತೆ ವೇದಾ ಅನ್ನೋರು ಒಂದು ಸಲಹೆ ಕೊಡ್ತಾರೆ. ಏನೆಂದು? ಅವರ ಸಲಹೆ ಮೇರೆಗೆ ಸುನೇತ್ರ ಅವರು ಒಂದು ನಿರ್ದಿಷ್ಟ ಮಂದಿರಕ್ಕೆ ಭೇಟಿ ನೀಡುತ್ತಾರೆ. ಆ ಮಂದಿರದ ಹಿನ್ನೆಲೆ ಕೂಡ ಅಷ್ಟೇ ಆಸಕ್ತಿದಾಯಕವಾಗಿದೆ. ಅಂದ್ರೆ ಆ ಮಂದಿರಕ್ಕೆ ಏನಾದರೂ ವಿಶೇಷವಾದ ಇತಿಹಾಸ ಇತ್ತಾ? ಇದೇ. ಎಂಜಿನಿಯರ್ ಬಸವರಾಜಯ್ಯ ಅನ್ನೋರು ನಿರ್ಮಿಸಿದ ಮಂದಿರ ಅದು. ಆದ್ರೆ ಆಶ್ಚರ್ಯ ಏನಂದ್ರೆ ಆ ಮಂದಿರ ಇರೋ ಜಾಗ ಮೊದಲು ಬರೀ ಕಸ ಸುರಿಯುವ ತಿಪ್ಪೆ ಆಗಿತ್ತು. ತಿಪ್ಪೇನಾ? ಹೌದು.
ಆ ತಿಪ್ಪೆ ಇದ್ದ ಜಾಗದಲ್ಲೇ ಶಕ್ತಿಮಾತೆ ಪ್ರತ್ಯಕ್ಷವಾದಳು ಅನ್ನೋ ಕಾರಣಕ್ಕೆ ಅಲ್ಲಿ ಮಂದಿರ ಕಟ್ಲಾಗಿತ್ತು. ವಾವ್, ಇಂಟ್ರೆಸ್ಟಿಂಗ್. ಸುನೇತ್ರ ಅವರು ಆ ಶಕ್ತಿಮಾತೆಯ ವಿಗ್ರಹದ ಮುಂದೆ ನಿಂತು ಕಣ್ಣೀರಿಟ್ಟು ಸಂಪೂರ್ಣವಾಗಿ ಶರಣಾಗಿ ತನ್ನ ಅಕ್ಕನ ಮಗನನ್ನ ಉಳಿಸ್ಕೊಡು ಅಂತ ಬೇಡಿಕೊಳ್ತಾರೆ. ಒಬ್ಬ ತಾಯಿಯ ಸ್ಥಾನದಲ್ಲಿ ನಿಂತು ಬೇಡಿಕೊಳ್ಳುವ ಆ ಭಕ್ತಿ, ಆ ಎಮೋಷನ್ ತುಂಬಾ ಪ್ರಬಲವಾಗಿರುತ್ತೆ. ಆಮೇಲೇನಾಯ್ತು? ಅಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಪವಾಡ. ಐಸಿಯುನಲ್ಲಿದ್ದ ಯಾವ ರೆಸ್ಪಾನ್ಸ್ ಕೂಡ ಮಾಡ್ದ ಆ ಹುಡುಗ ನಿಧಾನವಾಗಿ ಪ್ರತಿಕ್ರಿಯಿಸೋಕೆ ಶುರು ಮಾಡ್ತಾನೆ. ನಿಜವಾಗ್ಲೂ? ಹೌದು, ಕೇವಲ ರೆಸ್ಪಾಂಡ್ ಮಾಡೋದಷ್ಟೇ ಅಲ್ಲ, ದಿನಗಳೆದ್ದಂತೆ ಗುಣಮುಖನಾಗಿ ತನ್ನ ಕಾಲ್ ಮೇಲೆ ತಾನು ನಡೆದಾಡೋಕೆ ಶುರು ಮಾಡ್ತಾನೆ. ನಂಬೋಕೆ ಕಷ್ಟ ಆಗ್ತಿದೆ. ಇವತ್ತು ಆತ ವರ್ಗೋ ಅನ್ನೋ ಒಂದು ಬಹುದೊಡ್ಡ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದುಕೊಂಡು ಜವಾಬ್ದಾರಿಯುತ ಕೆಲಸ ಮಾಡ್ತಿದ್ದಾನೆ. ದಟ್ಸ್ ಅಮೇಜಿಂಗ್. ಎಲ್ಲ ಮುಗ್ದೇ ಹೋಯ್ತು ಅಂದ್ಕೊಂಡಲ್ಲಿಂದ ಈ ಮಟ್ಟದ ರಿಕವರಿ ನಿಜಕ್ಕೂ ಅಸಾಧ್ಯ ಅನ್ನೋ ಥರ ಇದೆ. ಖಂಡಿತವಾಗಿಯೂ ಇದು ಲಾಜಿಕ್ ಅಥವಾ ತಾರ್ಕಿಕ ಜಗತ್ತಿನ ಕಲ್ಪನೆಗಳನ್ನ ಸಂಪೂರ್ಣವಾಗಿ ಮೀರಿ ನಿಲ್ಲುತ್ತೆ. ಹೌದು. ಇಲ್ಲಿ 2 ವಿಷಯ ಗಮನಿಸಬೇಕು. ಒಂದು, ಕಸದ ತಿಪ್ಪೆ. ತಿಪ್ಪೆ ಅನ್ನೋದು ಏನಕ್ಕೂ ಬೇಡವಾದ, ತಿರಸ್ಕರಿಸಲ್ಪಟ್ಟ ವಸ್ತುಗಳ ಜಾಗ. ಖರಿ. ಅಂಥ ಜಾಗದಲ್ಲಿ ಒಂದು ಪವಿತ್ರ ಮಂದಿರ ನಿರ್ಮಾಣ ಆಗೋದು, ಮತ್ತೆ ಅಲ್ಲಿಂದಲೇ ಎಲ್ಲರೂ ಇವನ ಕಥೆ ಮುಗೀತು ಅಂದ ಜೀವವೊಂದಕ್ಕೆ ಮರುಹುಟ್ಟು ಸಿಗೋದು, ಇದು ಸಾಂಕೇತಿಕವಾಗಿ ಬಹಳ ಪವರ್ಫುಲ್ ಆಗಿದೆ. ತುಂಬಾನೇ ಪವರ್ಫುಲ್. ಸೈನ್ಸ್ ಸಾಧ್ಯವಿಲ್ಲ ಅಂದಾಗ ನಂಬಿಕೆ ಸಾಧ್ಯವಿದೆ ಅನ್ನೋ ಹೊಸ ಪ್ರಪಂಚವನ್ನೇ ಸೃಷ್ಟಿ ಮಾಡುತ್ತೆ. ಇಂಥ ಘಟನೆಗಳು ಸಮಾಜದಲ್ಲಿ ನಂಬಿಕೆಯ ಬೇರುಗಳನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತವೆ. ಹೌದು. ಇನ್ನು ಆ ಶಕ್ತಿಮಾತೆಯ ಹಿನ್ನೆಲೆಯನ್ನ ಸ್ವಲ್ಪ ಕೆದಕುತ್ತಾ ಹೋದ್ರೆ ಇನ್ನೊಂದು ಕುತೂಹಲಕಾರಿ ಕತೆ ಸಿಗುತ್ತೆ. ಓಕೆ. ಈ ಶಕ್ತಿಯ ಆರಾಧನೆ ಶುರುವಾಗಿದ್ದೆ ಗಂಗರಾಜು ಸ್ವಾಮಿ ಅನ್ನೋರ ಮನೆಯಲ್ಲಿ. ಗಂಗರಾಜು ಅವರ ತಾಯಿಯವರು ಎಷ್ಟೇ ಕಷ್ಟಗಳು ಬಂದ್ರೂ ತಾವು ನಂಬಿದ ಶಕ್ತಿಮಾತೆಯನ್ನ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಿರ್ತಾರೆ. ತಮಗೆ ಎದುರಾಗ್ತಿರೋ ಈ ವಿಚಿತ್ರ ಅನುಭವಗಳ ಹಿಂದಿನ ಕಾರಣ ಏನು ಅಂತ ಅವರು ಪ್ರಾರ್ಥನೆ ಮಾಡಿದಾಗ ಗಂಗರಾಜು ಅವರಿಗೆ ಒಂದು ಅಚ್ಚರಿಯ ಕನಸು ಬೀಳುತ್ತೆ. ಕನಸಿನಲ್ಲಿ ಏನಾದ್ರೂ ಸೂಚನೆ ಸಿಗುತ್ತಾ? ಹೌದು. ಆ ಕನಸಿನಲ್ಲಿ 3 ಬೇರೆ ಬೇರೆ ಶಕ್ತಿಗಳು ಒಂದಾಗುವ ದೃಶ್ಯ ಕಾಣಿಸುತ್ತೆ. 3 ಶಕ್ತಿಗಳು? ಹೌದು. ಮಾರನೇ ದಿನವೇ ಸಾಕ್ಷಾತ್ ಶಕ್ತಿಮಾತೆಯೇ ಗಂಗರಾಜು ಅವರ ದೇಹದ ಮೇಲೆ ಆವಾಹನೆಗೊಂಡು ನಾನು ನಿಮ್ಮ ಜೊತೆ ಸದಾ ಇರ್ತೀನಿ, ಕಷ್ಟ ಅಂತ ಬರುವ ಜನರ ಸಮಸ್ಯೆಗಳನ್ನ ಪರಿಹರಿಸ್ತೀನಿ ಅಂತ ವಾಗ್ದಾನ ಮಾಡ್ತಾಳೆ. ಓ. ಮೂಲಗಳ ಪ್ರಕಾರ ಆ ಟೈಮಲ್ಲಿ ಒಂದು ವಿಶೇಷವಾದ ಬೆಳಕಿನ ದರ್ಶನ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಟ್ರಾನ್ಸ್ ಸ್ಟೇಟ್ ಅಂದ್ರೆ ಸುಪ್ತಾವಸ್ಥೆಯ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡಬೇಕು. ಓಕೆ. ಆವಾಹನೆ ಆದಾಗ ವ್ಯಕ್ತಿ ತನ್ನ ನಾರ್ಮಲ್ ಪ್ರಜ್ಞೆಯಿಂದ ಹೊರಬಂದು ಒಂದು ಬೇರೆದೇ ಆದ ಮಾನಸಿಕ ಸ್ಥಿತಿಗೆ ಹೋಗ್ತಾನೆ. ಮೂಲಗಳಲ್ಲಿ ಉಲ್ಲೇಖ ಆಗಿರೋ ಆ ಬೆಳಕಿದೆಯಲ್ಲ, ಅದು ನಾವು ನೋಡೋ ಟ್ಯೂಬ್ಲೈಟ್ ಅಥವಾ ಸೂರ್ಯನ ಬೆಳಕಲ್ಲ, ಅದು ಆಂತರಿಕ ದರ್ಶನದ ಬೆಳಕು. ಓ, ಅಂದ್ರೆ ಒಂದು ಸ್ಪಿರಿಚುವಲ್ ಇನ್ಸೈಟ್ ತರಾನಾ? ಎಕ್ಸಾಕ್ಟ್ಲಿ. ಭೂತ ಮತ್ತು ಭವಿಷ್ಯವನ್ನ ನೋಡಬಲ್ಲಂತಹ ಒಂದು ಇನ್ಸೈಟ್. ನಮ್ಮ ಸಂಸ್ಕೃತಿಯಲ್ಲಿ ಕಳಸ ಇಟ್ಟು ಶಕ್ತಿಯನ್ನ ಆರಾಧಿಸುವ ಪದ್ಧತಿಗಳಿವೆಯಲ್ಲ, ಅವು ಕೇವಲ ಸಂಪ್ರದಾಯಗಳಲ್ಲ. ಮತ್ತೆ ಅವು ತೀವ್ರವಾದ ಮಾನಸಿಕ ಸಂಕಷ್ಟದಲ್ಲಿರುವ ಜನರಿಗೆ ಒಂದು ಭರವಸೆ ಕೊಡುವ ಮೀಡಿಯಂ ಆಗಿ ಕೆಲಸ ಮಾಡ್ತವೆ. ಆ ಕಳಸ ಒಂದು ಫೋಕಲ್ ಪಾಯಿಂಟ್, ಇಲ್ಲಿ ಜನರ ನಂಬಿಕೆ ಮತ್ತು ಶಕ್ತಿ ಕೇಂದ್ರೀಕೃತವಾಗುತ್ತೆ. ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಕರಾಗೋದು. ಯಾಕೆಂದ್ರೆ ಈಗ ನಾವು ಮಾತಾಡೋ ಕಥೆ ದೇವರನ್ನ ನಂಬುವವರ್ದಲ್ಲ, ಬದಲಾಗಿ ಪ್ರತಿಯೊಂದಕ್ಕೂ ಲಾಜಿಕ್ ಹುಡುಕುವ ಒಬ್ಬ ಸಾಫ್ಟ್ವೇರ್ ಎಂಜಿನಿಯರ್ ಪದ್ಮಾವತಿ ಅವರದ್ದು. ಓ, ಐಟಿ ಹಿನ್ನೆಲೆಯಿಂದ ಬಂದವರು ಇಂಥದ್ದೆಲ್ಲ ನಂಬುವುದು ತುಂಬಾನೇ ಅಪರೂಪ. ಅವರು ಡೇಟಾ ಮತ್ತು ಕೋಡಿಂಗ್ ಮೇಲೆ ಡಿಪೆಂಡ್ ಆಗೋರಲ್ವಾ? ಎಕ್ಸಾಕ್ಟ್ಲಿ. ವಿಜ್ಞಾನ ಬಿಟ್ಟು ಬೇರೇನೂ ಇಲ್ಲ ಅನ್ನೋ ಮೈಂಡ್ಸೆಟ್ ಅವರದು. ಪದ್ಮಾವತಿಯವರ ಮಾವನ ಮಗಳು ಕೂಡ ಒಂದು ಒಳ್ಳೆ ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಸುಂದರವಾದ ಯುವತಿ. ಓಕೆ. ಏಕಾಏಕಿ ಆಕೆಗೆ ಒಂದು ವಿಚಿತ್ರ ಕಾಯಿಲೆ ಶುರುವಾಗತ್ತೆ. ಆಕೆಯ ಇಡೀ ದೇಹ ಊದ್ಕೊಳ್ಳೋಕ್ ಸ್ಟಾರ್ಟ್ ಆಗತ್ತೆ. ಚರ್ಮವೆಲ್ಲ ಕೆಂಪಾಗ್ಬಿಡುತ್ತೆ. ಇದು ಕೇಳೋಕೆ ಜೊತೆಗೆ ಉಸಿರಾಡಲು ವಿಪರೀತ ಕಷ್ಟ ಆಗತ್ತೆ. ಇದು ಕೇಳೋಕೆ ಯಾವುದೋ ಸಿವಿಯರ್ ಅಲರ್ಜಿಕ್ ರಿಯಾಕ್ಷನ್ ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ ತರ ಅನ್ಸುತ್ತೆ. ಹಾಸ್ಪಿಟಲ್ಗೆ ಕರ್ಕೊಂಡೋದ್ರಾ? ತಕ್ಷಣವೇ ದೊಡ್ಡ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಡಾಕ್ಟರ್ಸ್ ಎಲ್ಲ ರೀತಿಯ ಟೆಸ್ಟ್ಗಳನ್ನ ಮಾಡ್ತಾರೆ. ಆದರೆ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ. ಡಯಾಗ್ನೋಸ್ ಆಗ್ಲಿಲ್ವಾ? ಕೊನೆಗೆ ಮಾಡೋಕೆ ಏನೂ ಇಲ್ಲ ಅಂತ ಡಾಕ್ಟರ್ಸ್ ಕೂಡ ಕೈಚೆಲ್ಲಿ ನೀವ್ ಇವ್ರನ್ನ ಮನೆಗ್ ಕರ್ಕೊಂಡ್ ಹೋಗ್ಬೋದು, ನಮ್ ಕೈಯಲ್ಲಿ ಏನೂ ಆಗಲ್ಲ ಅಂತ ಹೇಳ್ತಾರೆ. ಓ. ಮನೆಯವರೆಲ್ಲ ಗೋಳಾಡೋಕೆ ಶುರು ಮಾಡ್ತಾರೆ. ಇದು ನಿಜಕ್ಕೂ ದೊಡ್ಡ ಆಘಾತ.
ಅದರಲ್ಲೂ ಸುಶಿಕ್ಷಿತ ಹಿನ್ನೆಲೆಯಿಂದ ಬಂದವರು, ಸಾಫ್ಟ್ವೇರ್ ಇಂಜಿನಿಯರ್ಗಳಂತಹ ಕಟ್ಟುನಿಟ್ಟಿನ ಲಾಜಿಕಲ್ ಫ್ರೇಮ್ವರ್ಕ್ನಲ್ಲಿ ಕೆಲಸ ಮಾಡುವವರು ಇಂತಹ ಸಿಚುವೇಶನ್ ಫೇಸ್ ಮಾಡಿದಾಗ ಅವರ ಮೈಂಡ್ ಬ್ಲ್ಯಾಂಕ್ ಆಗಿಬಿಡುತ್ತೆ. ಹೌದು. ಸೈನ್ಸ್ ಮಾತ್ರ ಸತ್ಯ ಅಂತ ನಂಬಿದ್ದವರ ಕಣ್ಣೆದುರಲ್ಲೇ ಸೈನ್ಸ್ ಸೋಲೊಪ್ಕೊಂಡಾಗ ಆ ಗ್ಯಾಪನ್ನ ತುಂಬೋಕ್ಕೆ ಮನುಷ್ಯನ ಮನಸ್ಸು ಪರದಾಡುತ್ತೆ. ನಮ್ಮ ಬುದ್ಧಿ ಎಷ್ಟೇ ಮುಂದುವರೆದಿರ್ಲಿ. ಸಾವು ಅನ್ನೋ ಸತ್ಯ ಎದುರಾದಾಗ. ಹೌದು, ಸಾವು ಅನ್ನೋ ಅಂತಿಮ ಸತ್ಯದ ಮುಂದೆ ನಿಂತಾಗ ಮನುಷ್ಯ ತನ್ನೆಲ್ಲ ಲಾಜಿಕ್ ಬಿಟ್ಟು ಪ್ರಾಣ ಉಳಿಸ್ಕೊಳ್ಳೋಕೆ ಯಾವುದೇ ಶಕ್ತಿಯ ಮೊರೆ ಹೋಗೋಕ್ಕೂ ರೆಡಿ ಆಗ್ತಾನೆ. ಇದು ಹ್ಯೂಮನ್ ನೇಚರ್. ಅದೇ ಹ್ಯೂಮನ್ ನೇಚರಿಂದ ಪದ್ಮಾವತಿಯವರು ಕೂಡ ತಮ್ಮ ಲಾಜಿಕ್ ಎಲ್ಲ ಬದಿಗಿಟ್ಟು ಆ ಶಕ್ತಿ ಮಾತೆಯ ಬಳಿ ಬರ್ತಾರೆ. ಅಲ್ಲಿಂದ ಈ ಕಥೆಯ ರೋಚಕ ಕ್ಲೈಮ್ಯಾಕ್ಸ್ ಶುರು ಆಗತ್ತೆ. ಪದ್ಮಾವತಿಯವರು ಬಂದು ತಮ್ಮ ಪ್ರಾಬ್ಲಮ್ ಹೇಳ್ಕೊಂಡಾಗ ಶಕ್ತಿ ಮಾತೆ ಒಂದು ಆಘಾತಕಾರಿ ಸತ್ಯ ಹೇಳ್ತಾರೆ. ಏನದು? ಆಕೆಯ ಮಾವನ ಮಗಳ ದೇಹದೊಳಗೆ ಒಬ್ಬ ಪುರುಷನ ಪ್ರೇತಾತ್ಮ ಅಂದ್ರೆ ಮೇಲ್ ಸ್ಪಿರಿಟ್ ಸೇರ್ಕೊಂಡಿದೆ ಅಂತ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ಗೆ ನಿಮ್ಮ ತಂಗಿಯ ಮೈಯಲ್ಲಿ ಪ್ರೇತಾತ್ಮ ಇದೆ ಅಂದಾಗ ಅದನ್ನ ಅರಗಿಸ್ಕೊಳ್ಳೋದು ಖಂಡಿತ ಕಷ್ಟ ಆಗಿರ್ಬೇಕು. ಕಷ್ಟನೇ, ಆದ್ರೆ ಬೇರೆ ದಾರಿ ಇರ್ಲಿಲ್ಲ. ಅದಕ್ಕೆ ಪರಿಹಾರವಾಗಿ ಮಾತೆ ಒಂದು ನಿಂಬೆಹಣ್ಣನ್ನ ಮಂತ್ರಿಸಿಕೊಡ್ತಾಳೆ. ಓಕೆ. ಆದ್ರೆ ಸುಮ್ನೆ ಕೊಡಲ್ಲ, ಒಂದು ದೊಡ್ಡ ಕಂಡೀಷನ್ ಹಾಕ್ತಾಳೆ. ಏನು ಕಂಡೀಷನ್? ಆ ನಿಂಬೆಹಣ್ಣನ್ನ ಕೇವಲ 1 ಗಂಟೆಯೊಳಗೆ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರೋ ಹಾಸ್ಪಿಟಲ್ಗೆ ತಲುಪಿಸಿ ಆ ಯುವತಿಯ ಕೈಯಲ್ಲಿ ಹಿಂಡಬೇಕು. 1 ನಿಮಿಷ ಲೇಟ್ ಆದ್ರೂ ಆಕೆ ಬದುಕಲ್ಲ ಅಂತ ವಾರ್ನ್ ಮಾಡ್ತಾಳೆ. 1 ಗಂಟೆಯಲ್ಲಿ 30 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು, ಅದು ಟ್ರಾಫಿಕ್ ಇರೋ ಟೈಮಲ್ಲಿ ಅಂದ್ರೆ ಅದು ಸಿಕ್ಕಾಪಟ್ಟೆ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಹೌದು. ಪದ್ಮಾವತಿಯೋರು ಆ ನಿಂಬೆಹಣ್ಣನ್ನ ಹಿಡಿದುಕೊಂಡು ಪ್ರಾಣದ ಹಂಗು ತೊರೆದು ಹಾಸ್ಪಿಟಲ್ ಕಡೆ ಓಡ್ತಾರೆ. ಆ ಟೆನ್ಷನ್, ಆತಂಕ ಹೇಗಿತ್ತಂದ್ರೆ, ಟೈಮ್ ಸರಿಯಾಗಿ ತಲುಪಿದ್ರಾ? ಸರಿಯಾಗಿ ಟೈಮ್ ಮುಗಿಯುವ ಮುನ್ನವೇ ಹಾಸ್ಪಿಟಲ್ ತಲುಪಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಆ ಯುವತಿಯ ಕೈ ಅಂಗೈಯನ್ನು ಬಿಡಿಸಿ ಆ ನಿಂಬೆಹಣ್ಣನ್ನ ಇಟ್ಟು ತಮ್ಮ ಕೈಯಿಂದಲೇ ಗಟ್ಟಿಯಾಗಿ ಅದುಮಿ ಹಿಂಡ್ತಾರೆ. ಆ ಕ್ಷಣ ಹೇಗಿದ್ದಿರ್ಬೋದು ಅಂತ ಊಹಿಸ್ಕೊಂಡ್ರೆ ಮೈಜೂ ಮನ್ಸುತ್ತೆ. ಏನಾಯ್ತು ಹಿಂಡಿದಾಗ? ಹಿಂಡಿದ ಮರುಕ್ಷಣವೇ ಆ ಯುವತಿ ವಿಪರೀತವಾಗಿ ಕಿರುಚ್ಕೊಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಆಕೆಯ ದೇಹದಿಂದ ಏನೋ ಒಂದು ಶಕ್ತಿ ಹೊರಹೋದಂತಾಗಿ ನೆಕ್ಸ್ಟ್ ಸೆಕೆಂಡ್ ಆಕೆ ಹಾಸಿಗೆಯಿಂದ ದಿಢೀರಂತ ಎದ್ದು ಕುಳಿತುಕೊಳ್ತಾಳೆ. ವಾವ್! ಎದ್ದು ಕುಳಿತವಳೆ ಪದ್ಮಾವತಿಯವರನ್ನ ಮನೆಯಲ್ಲಿ ಕರೆಯೋ ಮುದ್ದಿನ ಹೆಸರನ್ನ ಹಿಡಿದು, ಪೂಜಾ, ಐಮ್ ಫೈನ್, ಲೆಟ್ಸ್ ಗೋ ಅಂತ ಹೇಳ್ತಾಳೆ. ನಂಬೋಕಾಗ್ತಿಲ್ಲ. ಅಷ್ಟೇ ಅಲ್ಲ, ಮರುದಿನವೇ ಆಕೆಯ ಎಲ್ಲ ಮೆಡಿಕಲ್ ರಿಪೋರ್ಟ್ಗಳು ನಾರ್ಮಲ್ ಅಂತ ಬರುತ್ತೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗ್ತಾಳೆ. ಹಾಗಾದ್ರೆ ಇದರ ಒಟ್ಟಾರೆ ಅರ್ಥವೇನು? ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟು ಹಾಕ್ತಿದೆ. ಇಲ್ಲಿ ನಾವು ಸೈಕಲಾಜಿಕಲ್ ಮತ್ತು ಫಿಸಿಯೋಲಾಜಿಕಲ್ ಆಸ್ಪೆಕ್ಟ್ಸ್ ಎರಡನ್ನೂ ನೋಡ್ಬೇಕು. ಓಕೆ. 1 ಗಂಟೆ ಡೆಡ್ಲೈನ್ ಇದೆಯಲ್ಲ, ಅದು ಪದ್ಮಾವತಿ ಅವರಲ್ಲಿ ವಿಪರೀತವಾದ ಅಡ್ರಿನಾಲಿನ್ ರಶ್ ಮತ್ತು ಏಕಾಗ್ರತೆಯನ್ನ ತಂದಿರುತ್ತೆ. ನಿಜ. ಇನ್ನು ಪೇಷಂಟ್ ಕಡೆಯಿಂದ ನೋಡೋದಾದ್ರೆ, ಕೈಯಲ್ಲಿ ನಿಂಬೆಹಣ್ಣು ಹಿಂಡಿದ ಆ ಸಡನ್ ಆಕ್ಷನ್ ಅವಳ ನರ್ವ್ ಮಂಡಲದ ಮೇಲೆ, ಅಂದ್ರೆ ನರ್ವಸ್ ಸಿಸ್ಟಮ್ ಮೇಲೆ ಒಂದು ತೀವ್ರವಾದ ಫಿಸಿಕಲ್ ಶಾಕ್ ಕ್ರಿಯೇಟ್ ಮಾಡಿರ್ಬೋದು. ನಾವಿದನ್ನ ಮೆಡಿಕಲ್ ಟರ್ಮ್ಸಲ್ಲಿ ಪ್ಲಸೀಬೋ ಎಫೆಕ್ಟ್ ಅಥವಾ ಸೈಕೋಸೊಮ್ಯಾಟಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಆ ಶಾಕ್ ಆಕೆಯ ಒಳಗಿದ್ದ ಹೀಲಿಂಗ್ ಪವರನ್ನ ಏಕಾಏಕಿ ಟ್ರಿಗರ್ ಮಾಡಿರ್ಬೋದು. ಆದ್ರೆ ಅವಳು ಎದ್ದ ತಕ್ಷಣ ಪೂಜಾ ಅಂತ ಕರೆದದ್ದನ್ನ ಹೇಗೆ ವಿವರಿಸ್ತೀರಾ? ಅದೇ ಇಲ್ಲಿನ ಬ್ಯೂಟಿ. ಆಕೆಯನ್ನ ಮನೆಯಲ್ಲಿ ಕರೆಯೋ ಪೂಜಾ ಅನ್ನೋ ಪೆಟ್ ನೇಮ್ ಕಥೆಗೆ ನೈಜ ಸ್ಪರ್ಶ ಕೊಡುತ್ತೆ. ಆಕೆ ಕೋಮಾದಿಂದ ಅಥವಾ ಅನ್ಕಾನ್ಷಿಯಸ್ ಸ್ಟೇಟಿಂದ ಎದ್ದ ತಕ್ಷಣ ತನ್ನ ಆಪ್ತಳನ್ನ ಆಪ್ತ ಹೆಸರಿನಿಂದಲೇ ಕರೆಯೋದು. ಹೌದು. ಅದು ಏನನ್ನ ಸೂಚಿಸುತ್ತೆ ಅಂದ್ರೆ, ಆಕೆಯ ಬ್ರೈನ್ ಮತ್ತು ಕಾನ್ಷಿಯಸ್ನೆಸ್ ಕಂಪ್ಲೀಟ್ ಆಗಿ ನಾರ್ಮಲ್ ಸ್ಟೇಟ್ಗೆ ವಾಪಸ್ ಬಂದಿದೆ ಅಂತ. ಮನಸ್ಸು ಮತ್ತು ದೇಹದ ಮಧ್ಯೆ ನಮ್ಗೆ ಅರ್ಥವಾಗದ ಎಷ್ಟೋ ನಿಗೂಢ ಸಂಬಂಧಗಳಿವೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ವಾವ್! ಇಂದಿನ ಈ ಚರ್ಚೆಯಲ್ಲಿ ನಾವು ಮಾತಾಡಿದ 3 ಘಟನೆಗಳನ್ನ ಒಮ್ಮೆ ಹಿಂತಿರುಗಿ ನೋಡಿದ್ರೆ, ತಲೆಬುರುಡೆ ಒಡೆದು ಬದುಕುಳಿಯುವ ಆಸೆಯೇ ಇಲ್ಲದ ಯುವಕನಿಗೆ ಕಸದ ತಿಪ್ಪೆಯಲ್ಲಿ ಮೂಡಿನ ಮಂದಿರದಿಂದ ಮರುಹುಟ್ಟು ಸಿಕ್ಕಿದ್ದು, ಹೌದು, ಗಂಗರಾಜುವರ ಭಕ್ತಿಗೆ ಒಲಿದು ಶಕ್ತಿಮಾತೆ ಆವಾಹನೆಗೊಂಡಿದ್ದು ಮತ್ತು ಕೇವಲ ಲಾಜಿಕ್ ಮಾತ್ರ ನಂಬಿದ್ದ ಐಟಿ ಪ್ರೊಫೆಷನಲ್ಗೆ ಒಂದು ನಿಂಬೆಹಣ್ಣು ಹಾಗೂ 1 ಗಂಟೆಯ ಡೆಡ್ಲೈನ್ನಲ್ಲಿ ಎದುರಾದ ನಂಬಲಾಗದ ಪವಾಡ. ನಿಜಕ್ಕೂ ಆಶ್ಚರ್ಯ. ಈ ಎಲ್ಲಾ ಘಟನೆಗಳು ಸೈನ್ಸ್, ನಂಬಿಕೆ ಮತ್ತು ಮನುಷ್ಯನ ಹೋಪ್ಸ್ ಮಧ್ಯೆ ಒಂದು ಬ್ರಿಡ್ಜ್ ಕಟ್ಟುತ್ತೆ. ಇಷ್ಟೆಲ್ಲ ಮಿಲಾಕಲ್ಸ್ ಮಾಡ್ತಿರೋ ಆ ಶಕ್ತಿ ಮಾತೆ ಯಾರು? ಆ ಪವರ್ಫುಲ್ ಮಂದಿರ ಇರೋದಾದ್ರೂ ಎಲ್ಲಿ ಅನ್ನೋ ಕುತೂಹಲ ನಿಮ್ಗೂ ಬಂದಿರತ್ತಲ್ವಾ? ಖಂಡಿತ ಬಂದಿರುತ್ತೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಯೂಟ್ಯೂಬ್ನ ಪವನ್ ಕುಮಾರ್ ಚಾನೆಲ್ ಮುಂದಿನ ಭಾನುವಾರ ರಾತ್ರಿ 10 ಪ್ರಸಾರವಾಗುವ ಸಂಚಿಕೆಗೆ ಕಾಯ್ದಿರಿಸಿದೆ ಅನ್ನೋ ಮಾಹಿತಿಯನ್ನ ನಾವಿಲ್ಲಿ ಎಳ್ಳೇಬೇಕು. ಹೌದು. ಈ ಎಲ್ಲಾ ಡಿಸ್ಕಷನ್ ಮುಗಿದ ಮೇಲೆ ನಾವು ಯೋಚನೆ ಮಾಡಬೇಕಾದ ಒಂದು ಆಳವಾದ ವಿಷಯ ಇದೆ. ಏನದು? ನಂಬಿಕೆ ಮತ್ತು ಭಕ್ತಿ ಅನ್ನೋದು
ಮನುಷ್ಯನ ದೇಹದ ಇಮ್ಯೂನ್ ಸಿಸ್ಟಮ್ ಅನ್ನ ಅಥವಾ ಕಂಪ್ಲೀಟ್ ಆಗಿ ಸ್ಟಾಪ್ ಆದ ರಿಕವರಿ ಪ್ರೋಸೆಸ್ ಅನ್ನ ಅಷ್ಟು ಪವರ್ಫುಲ್ ಆಗಿ ಪುಷ್ ಮಾಡಬಲ್ಲದು ಅನ್ನೋದಾದ್ರೆ ಆಧುನಿಕ ಮೆಡಿಕಲ್ ಸೈನ್ಸ್ಗೆ ಇನ್ನೂ ಅರ್ಥವಾಗದ ಆದರೆ ನಮ್ಮ ಪ್ರತಿಯೊಬ್ಬರ ಮೈಂಡ್ ಒಳಗಡೆನೆ ಹುದುಗಿರೋ ಆ ಆಂತರಿಕ ಚಿಕಿತ್ಸಾ ಶಕ್ತಿಯ ವ್ಯಾಪ್ತಿ ವಾಸ್ತವದಲ್ಲಿ ಎಷ್ಟಿರ್ಬೋದು? ವಾವ್, ಇದೊಳ್ಳೆ ಪ್ರಶ್ನೆ. ನಮಗೆ ಕಣ್ಣಿಗೆ ಕಾಣೋ ಫಿಸಿಕಲ್ ಜಗತ್ತು ಮತ್ತು ಕೇವಲ ಫೀಲ್ ಮಾಡೋಕೆ ಮಾತ್ರ ಸಾಧ್ಯವಾಗೋ ನಂಬಿಕೆಯ ಜಗತ್ತಿನ ನಡುವೆ ಇರೋ ಈ ಕನೆಕ್ಷನ್ ಅನ್ನ ಮುಂದೊಂದು ದಿನ ಮನುಷ್ಯ ಸಂಪೂರ್ಣವಾಗಿ ಭೇದಿಸ್ತಾನಾ? ಇದು ಸುಮ್ಮನೆ ಬಿಟ್ಟು ಬಿಡುವ ಪ್ರಶ್ನೆಯಲ್ಲ, ನಮ್ಮ ಎಕ್ಸಿಸ್ಟೆನ್ಸ್ನ ಮೂಲವನ್ನೇ ಹುಡುಕುವ ಒಂದು ಜರ್ನಿ. ಎಕ್ಸಾಕ್ಟ್ಲಿ. ತುಂಬಾ ಅದ್ಭುತವಾದ ಪಾಯಿಂಟ್ ಇದು. ತರ್ಕ ಮತ್ತು ಮಿರಾಕಲ್ಸ್ ನಡುವಿನ ಈ ಕುತೂಹಲಕಾರಿ ಕಥೆಗಳ ಆಳವಾದ ವಿಶ್ಲೇಷಣೆಗೆ ನಾವಿಲ್ಲಿಗೆ ಎಂಡ್ ಕಾರ್ಡ್ ಹಾಕ್ತಿದೀವಿ. ಹೌದು. ಈ ಅಚ್ಚರಿಯ ಇನ್ಸಿಡೆಂಟ್ಸ್ ನಿಮ್ಮ ಆಲೋಚನೆಗಳಿಗೆ ಒಂದು ಹೊಸ ಡೈರೆಕ್ಷನ್ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಈ ಕಥೆಗಳ ಹಿಂದಿನ ರಹಸ್ಯಗಳನ್ನ ಹುಡುಕುವ ನಿಮ್ಮ ಈ ಜರ್ನಿ ಹೀಗೆ ಮುಂದುವರಿಯುತ್ತೆ. ಖಂಡಿತ. ಮುಂದಿನ ಹೊಸ ಅನ್ವೇಷಣೆಗೆ ಮತ್ತೆ ಸಿಗೋಣ. ಟೇಕ್ ಕೇರ್.